ಶ್ರೀಕರ್ ಅವರೇ, ಇದನ್ನ ನೋಡಿ, ನನ್ನ ಕಲರ್ಗೆ ಚೆನ್ನಾಗಿ ಮ್ಯಾಚ್ ಆಗತ್ತಲ್ವಾ? ಎಕ್ಸ್ಕ್ಯೂಸ್ ಮೀ, ಹೇಳಿ ಮೇಡಮ್, ಸ್ಯಾರಿ ಸೆಕ್ಷನ್ ಎಲ್ಲಿದೆ? ಅತ್ತೆ ಅವರು ಅವನಿ ಜೊತೆ ಇಲ್ಲಿ ಸಡನ್ ಆಗಿ ಪ್ರತ್ಯಕ್ಷ ಆದ್ರಲ್ಲ, ಅದೇ ನನಗೂ ಅರ್ಥ ಆಗ್ತಿಲ್ಲ. ನಿಜ ಹೇಳಿ, ವಾಟ್? ನೀವೇ ಅವನಿಗೆ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಹೇಳಿದ್ದೀರಾ ಅಲ್ವಾ? ಆರ್ ಯು ಮ್ಯಾಡ್? ಆರೋಪಕ್ಕೂ ಒಂದು ಮಿತಿ ಇರಬೇಕು ನಿಹಾರಿಕಾ. ನಾನು ಯಾಕೆ ಹಾಗೆ ಮಾಡ್ತೀನಿ? ಸುಮ್ಮನೆ ಅಂದೆ ಬಿಡಿ. ಈ ಕಡೆನೆ ಬರ್ತಿದಾರ್ರಿ. ಹೋಗಿ ಮಾತಾಡ್ಸೋಣ ನಡಿ. ನನ್ನ ಮೂಡೆಲ್ಲ ಡಿಸ್ಟರ್ಬ್ ಮಾಡಿದ್ಲು. ಜಸ್ಟ್ 1 minute. ಓಕೆ ಮೇಡಮ್. ಅಮ್ಮ, ಶ್ರೀ, ಅದೇನ್ ನೀವಿಲ್ಲಿದ್ದೀರಾ? ಅದು ನಾನೇ ಕರ್ಕೊಂಡು ಬಂದಿದ್ದು. ಅರೆ, ಅನ್ಕೊಳ್ದೆ ಎಲ್ರು ಒಂದೇ ಜಾಗದಲ್ಲಿ ಸೇರಿದೀವಿ. ನಾವ್ ಹೀಗ್ ಭೇಟಿ ಆಗ್ಬೇಕು ಅಂತ ಮೊದ್ಲೇ ಬರ್ದಿದ್ಯೇನೋ ಅಂಕಲ್? ಅದು ನಿಜಾನೇ ಬಿಡಮ್ಮ. ನನ್ನ ಮಗನ್ನ ನಿನ್ ಮನೆಗ್ ಕರ್ಕೊಂಡು ಹೋಗಿ ಒಂದೇ ದಿನ ಆಗಿರೋದಷ್ಟೇ, ಆಗ್ಲೇ ಅವನ್ ಮನ್ಸು ಬದಲಾಯಿಸಿ ಶಾಪಿಂಗ್ ಕರ್ಕೊಂಡ್ ಬಂದಿದ್ಯಾ ಅಂತ ಆಯ್ತು. ಹೌದು ಅತ್ತೆ. ಗ್ರೇಟ್. ಅದೇನಿಲ್ಲ ಅಮ್ಮ, ನಾಳೆ ನಿಹಾರಿಕಾ ಅವ್ರ ಮನೇಲಿ ಕರ್ಕ ಚತುರ್ಥಿ ಫಂಕ್ಷನ್ ಇದೆ, ಅದಕ್ಕೆ ಎಲ್ಲರಿಗೂ ಬಟ್ಟೆ ತಗೊಳ್ಳೋಣ ಅಂತ ಕರ್ಕೊಂಡು ಬಂದ್ಲು. ಹೌದು ಅತ್ತೆ, ನಮ್ 2 ಫ್ಯಾಮಿಲಿಗೂ ಬಟ್ಟೆ ತಗೋತಿದೀವಿ. ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರನೇ. ಹೊರಗಿನವ್ರಿಗೆ ಅವಕಾಶ ಇಲ್ಲ. ನಿಮ್ಮನ್ನ ಕೂಡ ಇನ್ವೈಟ್ ಮಾಡೋದಕ್ಕೆ ಮಮ್ಮಿ ಡ್ಯಾಡಿ ಮಾತಾಡ್ಕೊಂಡಿದ್ದಾರೆ, ಫೋನ್ ಮಾಡ್ತಾರೆ ಬಿಡಿ. ಅದ್ ಸರಿ, ನೀವ್ ಯಾಕೆ ಬಂದ್ರಿ? ನಮ್ಮನೇಲಿ ಇವಾಗೇನು ಒಕೇಶನ್ ಇಲ್ಲ ಅಲ್ವಾ? ಈ ಅವನಿ ಏನಾದ್ರೂ ಬೇಕು ಅಂತ ಕರ್ಕೊಂಡ್ ಬಂದ್ಲಾ? ಐ ಮೀನ್, ನಾವಿಲ್ಲಿಗೆ ಬಂದಿದ್ದೀವಿ ಅಂತ ಯಾವುದೋ ರೀತಿಯಲ್ಲಿ ಕರ್ಕೊಂಡು ಬಂದಿದ್ದಾಳೆ ಅಂತ ನನ್ನ ಅನುಮಾನ. ನೀವಿಲ್ಲಿಗೆ ಬಂದಿದ್ದೀರಾ ಅಂತ ನಮ್ಗಾಗ್ಲಿ ಅವನಿಗಾಗ್ಲಿ ಗೊತ್ತಿಲ್ಲಮ್ಮ. ನಾವೇ ಅವಳನ್ನ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದು. ಹೌದಮ್ಮ, ನಾಳೆ ಶ್ರೀಕರ್ ಅವ್ರ ಸೋದರತ್ತೆ ಹುಟ್ಟಿದ್ದಿನ. ಅದೇ ಕಣಮ್ಮ, ನನ್ನ ತಂಗಿ ಹುಟ್ಟಿದ್ದಿನ. ಬಟ್ಟೆ ಕೊಂಡ್ಕೊಂಡು ಸುಭದ್ರನ್ ಮಗಳು ನಮ್ ಸುಜಾತ ಇದ್ದಾಳಲ್ಲ, ಅವಳು ಕೊಡೋಣ ಅನ್ಕೊಂಡ್ವಿ. ಸೀರೆ ಸೆಲೆಕ್ಷನ್ಗೆ ಸಹಾಯ ಮಾಡ್ತಾಳೆ ಅಂತ ಅವನಿನ್ ಕರ್ಕೊಂಡ್ಬಂದ್ವಿ. ಆ ವಿಷಯ ತಿಳ್ಕೊಳ್ದೇನೆ ಹಿಂದೆ ಮುಂದೆ ಒಳ್ಳೇದು ಕೆಡ್ತು ಯೋಚನೆ ಮಾಡ್ದೆ ನಿಹಾರಿಕಾ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾಳೆ. ಜಾಂಡೀಸ್ ಬಂದವ್ರಿಗೆಲ್ಲ ಲೋಕ ಎಲ್ಲ ಹಳದಿ ಬಣ್ಣದಲ್ಲೇ ಕಾಣಿಸುತ್ತೆ ಅಂತಾರಲ್ವಾ, ಹಾಗೇ ಇದೆ ನಿಹಾರಿಕಾ ಮಾತಾಡೋದೆಲ್ಲ. ಅದು ಮಾತ್ರ ನಿಜ. ಶ್ರೀಕರ್ ಅವ್ರೆ, ಏನೋ ಕ್ಯಾಶುವಲ್ ಆಗಿ ಹೇಳ್ದೆ ನಿಹಾರಿಕಾ. ಅವನೇನು ಕರ್ಕೊಂಡು ಬಂದು ಒಳ್ಳೆ ಕೆಲಸನೇ ಮಾಡಿದ್ರಿ ಅಮ್ಮ. ಅಂತ ಒಳ್ಳೇದ್ ಏನಿದೆ ಶ್ರೀಕರ್ ಅವ್ರೆ? ಅವನಿ ಸೆಲೆಕ್ಷನ್ ಚೆನ್ನಾಗೇ ಇರುತ್ತೆ. ನಿಮ್ಗೆ ಹೇಗ್ ಗೊತ್ತು? ನಿಮಗ್ ಹೇಗ್ ಗೊತ್ತು ಅಂತ ಕೇಳ್ತಿದ್ದೀನಿ. ಅಮ್ಮವ್ರು ಕರ್ಕೊಂಡು ಬಂದಿದ್ದಾರೆ ಅಂದ್ರೆ
ಒಳ್ಳೆ ಬಟ್ಟೆನೆ ಸೆಲೆಕ್ಷನ್ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಅಲ್ವಾ? ಏನಂತೀಯಮ್ಮ? ಹೌದು ಕಣೋ. ಹೇಳ್ದೆ ಅಲ್ವಾ? ನನ್ನ ಮೇಲೆ ನಿಮ್ಮೆಲ್ರಿಗೂ ಅಷ್ಟು ನಂಬಿಕೆ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೆಲವ್ರು ಮಾತ್ರ ಹೊರಗಡೆ ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ರು ಒಳೊಳಗೆ ಕೆಟ್ಟ ಯೋಚನೆ ಮಾಡ್ತಾರೆ. ಆಯ್ತಾಯ್ತು, ಎಲ್ರೂ ಸೇರಿ ಹಾಗೆ ಶಾಪಿಂಗ್ ಮಾಡೋಣ ಬನ್ನಿ. ಬನ್ನಿ. ನಡಿಯೋ. ನಡಿ ನೋಡೋಣ. ನಿಹಾರಿಕಾ, ನಿನ್ ಸೀರೆ ಸೆಲೆಕ್ಷನ್ ಆಯ್ತಾ? ಎಲ್ಲಿ ಅತ್ತೆ? ನಿಮ್ ಮಗನ ಹತ್ರ ಹೆಂಡತಿ ಆಗೋಳಿಗೆ ಒಂದ್ ಸೀರೆ ಸೆಲೆಕ್ಟ್ ಮಾಡಿ ಅಂತ ಕೇಳಿದ್ರೆ ನನ್ನಿಂದ ಆಗಲ್ಲ ಅಂತ ಹೇಳ್ಬಿಟ್ರು. ನನ್ನ ಸೆಲೆಕ್ಷನ್ ನಾನೇ ಮಾಡ್ಕೋತೀನಿ. ಎಲ್ರಿಗೂ ಬೇಕಾದೆಲ್ಲ ಮಾಡಕ್ಕಾಗಲ್ಲ. ವಾಟ್? ಏನಿಲ್ಲ, ಏನೋ ಸುಮ್ಮನೆ ಅಂದೆ. ಸಿಕ್ಕಿದ್ದೀನಿ ಅಂತ ಆಡ್ಕೋತಿದ್ದಾಳೆ. ಮಾಡ್ತೀನಿ. ಅವನಿ ಹೆಲ್ಪ್ ತಗೊಳಮ್ಮ. ನಾನು ಅಂಥ ಮಟ್ಟಕ್ಕೆ ಹೋಗಿಲ್ಲ ಬಿಡಿ ಅತ್ತೆ. ಏನಂದೆ? ನನಗೆ ಅಂಥ ಅಗತ್ಯ ಇಲ್ಲ ಅಂತ ಹೇಳ್ದೆ. ಏನೋ ನಮ್ಗೇನೋ ಒಂಥರ ಕೇಳಿಸ್ತಿದೆ. ನೀವೇನೋ ಬೇರೆನೇ ಅಂತಿದ್ದೀರಾ. ಹೆಂಗಸರ ಜೊತೆ ಸೀರೆ ವ್ಯವಹಾರ ಅಂದ್ರೆ ಗಂಡಸರಿಗೆ ಹಾಡ್ ಹಗಲಲ್ಲೇ ನಕ್ಷತ್ರ ಕಾಣುತ್ತೆ ಅಂತಾರೆ. ನಾನ್ ಯಾವತ್ತಾದ್ರೂ ನಿಮಗ್ ತೊಂದ್ರೆ ಕೊಟ್ಟಿದ್ದೀನೇನ್ರಿ? ಅಯ್ಯೋ, ನಾನ್ ಜನರಲ್ ಆಗಿ ಮಾತಾಡ್ದೆ ವೇದ. ನೀವು ಕೂಡ ಚೆನ್ನಾಗಿ ತಪ್ಪಿಸ್ಕೊತಿದ್ದೀರಾ ಮಾವ. ಅನವಶ್ಯಕವಾಗಿರೋ ಡಿಸ್ಕಷನ್ ಯಾಕೆ ಬಿಡಿ. ಅಮ್ಮ, ಮೊದಲು ನೀವು ಸುಜಾತ್ ಅವ್ರಿಗೆ ಬಟ್ಟೆ ತಗೊಳ್ಳಿ, ನಾವು ಆಮೇಲೆ ತಗೋತೀವಿ. ಹಾ ಸರಿ. ಅಮ್ಮ ಅವನಿ, ಸುಜಾತಂಗೊಂದ್ ಒಳ್ಳೆ ಸೀರೆ ನೋಡಮ್ಮ. ಸರಿ ಆಂಟಿ. ಆ 3ನೇ ಸೀರೆ ತೋರಿಸಿ. ಹೊಟ್ಟೆ ಕಿಚ್ಚು, ಕುತಂತ್ರ ಇವೆಲ್ಲ ಗೊತ್ತಿಲ್ಲದೆ ಇರೋ ಸುಜಾತ ಅವ್ರಿಗೆ ಈ ಸೀರೆ ತುಂಬಾ ಚೆನ್ನಾಗಿರತ್ತ ಆಂಟಿ. ಅವನಿ ಸೆಲೆಕ್ಷನ್ ತುಂಬಾ ಚೆನ್ನಾಗಿದ್ಯಮ್ಮ. ಇಷ್ಟೊತ್ತು ಆಯಾಸದಲ್ಲಿದ್ರು ಅವನಿನ್ ನೋಡ್ತಿದ್ದ ಹಾಗೆ ತುಂಬಾ ಓವರ್ ಆಡ್ತಿದ್ದಾರೆ. ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದ್ಯಮ್ಮ. ಸುಜಾತಂಗಂತೂ ತುಂಬಾ ಚೆನ್ನಾಗಿ ಒಪ್ಪತ್ತೆ. ಅಮ್ಮ, ಏನ್ ಶ್ರೀ? ಸುಜಾತ್ ಅವ್ರಿಗೊಬ್ರಿಗೇನಾ? ಇನ್ಯಾರಿಗೂ ತಗೋತಾ ಇಲ್ವಾ? ಬೀದಿಲ್ ಹೋಗೋರ್ಗೆಲ್ಲ ತಗೋಬೇಕು ಅಂತೀರಾ ಏನು? ನೀನ್ ಸುಮ್ಮನೆ ಇರ್ತೀಯಾ? ಇದು ನಮ್ ಫ್ಯಾಮಿಲಿ ಮ್ಯಾಟರ್. ಸುಜಾತಾಗ್ ಮಾತ್ರ ಅಲ್ವೋ, ಸುಜಾತನ್ ತಂಗಿಗೂ ನಾವು ತಗೋಬೇಕು. ಹೌದಾ? ಗ್ರೇಟ್ ಅಪ್ಪ, ಗ್ರೇಟ್. ನನಗಂತೂ ತುಂಬಾ ತುಂಬಾ ಖುಷಿ ಆಗ್ತಿದೆ. ನೀವ್ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದೀರಾ? ಏನೋ ಗಾದೆ ಮಾತು ಹೇಳ್ದ ಹಾಗೆ. ಸೋದರತೆ ಮಗಳು ಅಂದ್ರೆ ಅಷ್ಟಂತೂ ಖುಷಿ ಆಗತ್ತೆ ಅಲ್ವಾ ನಿಹಾರಿಕಾ? ಗಾದೆ ಗೀದೆ ಅಂತ ಹೇಳಿ ಹೀಯಾಳ್ಸೋದು ಯಾಕೆ? ನಾನೊಂದಿದು ವಾಸ್ತವನೇ ಅಲ್ವಾ? ಇದರಲ್ಲಿ ಹೀಯಾಳ್ಸೋಂಥದ್ದೇನಿದೆ? ನೀವ್ ಹೀಗ್ ಚಿಕ್ಕ ಚಿಕ್ಕ ವಿಷಯಕ್ಕೂ ವಾದ ಮಾಡ್ತಾ ಇದ್ರೆ ನೋಡೋರೇನಾದ್ರೂ ಅನ್ಕೋತಾರಮ್ಮ. ಸೊಸೆ ಆಗಳ ಜೊತೆ ಆರ್ಗ್ಯುಮೆಂಟ್ಸ್ ಇಟ್ಕೋಬೇಡ ಅಂತ ಅತಿಥಿಗೆ ನೀವ್ ಹೇಳಿ ಅತ್ತೆ. ನಿಹಾರಿಕಾ ಅಂದಿದ್ ಕೂಡ ನಿಜಾನೇ ಅಮ್ಮ. ಈ ಮಧ್ಯ ನೀನು ಪ್ರತಿ ಚಿಕ್ಕ ವಿಷಯಕ್ಕೂ ನಿಹಾರಿಕಾ ಜೊತೆ ವಾದಕ್ಕಿಳಿತಿದ್ಯಾ? ಅದು ಅಷ್ಟು ಒಳ್ಳೇದಲ್ಲ ಅನ್ಸತ್ತೆ. ಅದಲ್ಲ ಆಂಟಿ. ಇನ್ನೇನ್ ಮಾತಾಡ್ಬೇಡಮ್ಮ. ವೇದ, ಸುಜಾತ ತಂಗಿ ಕೂಡ ಒಂದು ಒಳ್ಳೆ ಸೀರೆ ತಗೋ. ಸರಿ ರೀ. ಸುಜಾತನಾದ್ರೆ ನಾವ್ ಯಾವಾಗ್ಲೂ ನೋಡ್ತಾ ಇರ್ತೀವಿ, ಅದಕ್ಕೆ ಅವಳಿಗೆ ಸರಿ ಹೊಂದೋ ಸೀರೆನ ತಗೊಳಕಾಯ್ತು.
ಸುಜಾತ ತಂಗಿನ ಇಲ್ಲಿವರೆಗೂ ನಾವು ನೋಡೇ ಇಲ್ಲ. ಬಣ್ಣ ರೂಪ ಹೇಗಿರುತ್ತೋ ಗೊತ್ತಿಲ್ಲ. ಯಾವ ಥರದ ಸೀರೆ ತಗೋಬೇಕೋ ನನಗೆ ಗೊತ್ತಾಗ್ತಿಲ್ಲ. ಸುಜಾತ ತಂಗಿ ಬಗ್ಗೆ ನನಗೆ ಗೊತ್ತಮ್ಮ. ನೀನ್ ಯಾವಾಗ ನೋಡಿದ್ಯೋ? ಏಯ್, ನಾವ್ ಇದಕ್ ಮುಂಚೆ ಕೇಳಿದಾಗ ಅವಳ ಬಗ್ಗೆ ಗೊತ್ತಿಲ್ಲ ಅಂದಲ್ಲೋ. ಸುಜಾತ ತಂಗಿನ ನೀನ್ ಯಾವಾಗ ನೋಡ್ದೆ? ಹೇಳೋ. ಅವಳ ಬಗ್ಗೆ ಗೊತ್ತು ಅನ್ನೋ ಹೊರತು ನೋಡಿದೀನಿ ಅಂತ ಹೇಳಿಲ್ವಲ್ಲಪ್ಪ. ತಂಗಿ ಹೇಗಿರ್ತಾಳೆ ಅಂತ ಒಂದ್ಸಲ ಸುಜಾತ ಅವ್ರ ಮಾತಲ್ಲೇ ಕೇಳಿದ್ದೀನಿ ಅಪ್ಪ. ಹೇಗಿರ್ತಾಳಂತೆ? ಹೇಗೆ ಅಂದ್ರೆ ಅವನಿ ಹಾಗೆ 5.2 ಹೈಟ್ ಇರ್ತಾಳಂತೆ. ಅವನಿ ಹಾಗೆ ದಂತದ ಗೊಂಬೆ ಹಾಗೆ ಬೆಳ್ಳಗಿರ್ತಾಳಂತೆ. ಮುಖದ ಭಾವ, ಕಣ್ಣಿನ ಅಂದ ಅಚ್ಚು ಅವನಿ ಹಾಗೆ ಇರತ್ತಂತೆ. ಸೀರೆ ಉಡ್ಸಿದ್ರೆ ಅವನಿಗೆ ಒಪ್ಪಿದ ಹಾಗೆ ಒಪ್ಪುತ್ತಂತೆ. ವಿನಯ ವಿಧೇಯತೆಯಲ್ಲಿ ಯಾವುದೇ ಹೆಣ್ಣಾದ್ರೂ ಅವಳ ಹತ್ರ ಹೋಗೋಕೆ ಆಗಲ್ವಂತೆ. ಅಂತ ಅಂದ ಗೌರವ ಅವಳ ಹತ್ರ ಇದೆಯಂತೆ. ಅಂದ್ರೆ ಅಚ್ಚು ಅವನಿ ಹಾಗೆ ಇರ್ತಾಳೆ ಅಂತ ಆಯ್ತು. ಅಷ್ಟೇ ಅಲ್ವಾ? ಸುಜಾತ ಅವ್ರ ತಂಗಿ ಬಗ್ಗೆ ವರ್ಣಿಸಿದ ಹಾಗೆ ಇರ್ಲಿಲ್ಲ. ಆ ನೆಪದಿಂದ ಅವನಿನೇ ಹೊಗಳಿದ ಹಾಗಿದೆ. ನಿನಗೆ ಪ್ರತಿಯೊಂದು ಅನುಮಾನ ಆದ್ರೆ ಹೇಗೆ ನಿಹಾರಿಕಾ? ಅಷ್ಟಕ್ಕೂ ಆ ಹುಡುಗಿಗೆ ಮದ್ವೆ ಆಗಿದ್ಯಾ? ಆಗಿದೆಯಲ್ಲ. ದೊಡ್ಡ ಮನೆ ಸೊಸೆ ಆಗಿದ್ದಾಳಂತಮ್ಮ. ನನ್ನ ಚಿಕ್ಕ ಸೋದರ ಸೊಸೆ ನಿಜವಾಗ್ಲೂ ತುಂಬಾ ಅದೃಷ್ಟವಂತಳು. ಹೌದಮ್ಮ, ತುಂಬಾ ಅದೃಷ್ಟವಂತೆ. ಅದಕ್ಕೆ ಆ ದೊಡ್ಡ ಮನೆ ಸೊಸೆಗೆ ಕಾಸ್ಟ್ಲಿ ಸೀರೆ ತಗೊಳ್ಳೋಣ. ಇಲ್ಲ ಅಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಹೌದೌದು, ಅದು ನಿಜಾನೇ. ಅಮ್ಮ, ಅವನಿ ಸುಜಾತ ಸೆಲೆಕ್ಟ್ ಮಾಡ್ದಂಗೆ ಅವಳ ತಂಗಿಗೂನು ಒಂದೊಳ್ಳೆ ಸೀರೆ ಸೆಲೆಕ್ಟ್ ಮಾಡಮ್ಮ. ಚಿಕ್ಕ ಸೋದ್ರ ಸೊಸೆಗೆ ನೀನೇ ಸೆಲೆಕ್ಟ್ ಮಾಡಮ್ಮ. ಅವನಿಗೆ ತುಂಬಾ ಖುಷಿ ಆಗತ್ತೆ. ಅವನಿ ಸಂತೋಷ ಯಾಕೆ ಪಡ್ತಾಳೆ? ಅಂದ್ರೆ ಅದು ಆ ಹುಡುಗಿ ಬಗ್ಗೆ ಮಾತಾಡ್ತಿದ್ರಿ, ಮಧ್ಯದಲ್ಲಿ ನೀವ್ಯಾಕೆ ಹೆದರ್ಕೋತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಭಯ ಏನಿಲ್ವೇ? ಐ ಆಮ್ ಕೂಲ್, ಮಿಸ್ಟರ್ ಕೂಲ್. ಯಾ ಆಂಟಿ, ನೀವೇ ಸೆಲೆಕ್ಟ್ ಮಾಡಿ. ಸರಿನಮ್ಮ. ಇದು ಬೇಡ, ಬೇರೆ ತೋರಿಸಿ. ಈ ಸೀರೆ ಆದ್ರೆ ಚೆನ್ನಾಗಿರತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಹಾರಿಕಾ, ಚೆನ್ನಾಗಿದೆ ಅಲ್ಲಮ್ಮ? ನೀವೇ ಡಿಸೈಡ್ ಮಾಡಿಯತ್ತೆ. ಶ್ರೀಕರ್, ಹೇಗಿದ್ಯೋ? ಅಮ್ಮ, ಅವನಿ ಈ ಸೀರೆ ಉಟ್ಕೊಂಡು ಬಂದ್ರೆ ನಮಗೆ ಫುಲ್ ಕ್ಲಾರಿಟಿ ಸಿಗುತ್ತಲ್ವಮ್ಮ? ಅದೆಲ್ಲ ಅಗತ್ಯ ಇದೆಯಾ? ಇದೆಲ್ಲ ಮಾಡ್ತಾ ಕೂತ್ರೆ ಟೈಮ್ ವೇಸ್ಟ್ ಆಗತ್ತೆ.
ನೀನೇನಂತೀಯಮ್ಮ? ಅವನಿಗೇನು ತೊಂದ್ರೆ ಇಲ್ಲ ಅಂದ್ರೆ ನೀನ್ ಹೇಳ್ದಾಗ ಮಾಡೋದೇ ಒಳ್ಳೇದು. ನಂಗೇನು ತೊಂದರೆ ಇಲ್ಲ ಆಂಟಿ. ಹಾಗಾದ್ರೆ ಹೋಗಿ ಉಟ್ಕೊಂಡ್ ಬಾಮ್ಮ. ಸರಿ ಆಂಟಿ. ನಿಹಾರಿಕಾ, ಅಷ್ಟ್ರಲ್ಲಿ ನೀನ್ ಸೆಲೆಕ್ಟ್ ಮಾಡ್ಕೊಮ್ಮ. ಅವನಿ ಜೊತೆ ಮಾತಾಡೋದಕ್ಕೆ ಇದೇ ಒಳ್ಳೆ ಸಮಯ. ಅಲ್ಲಿದ್ಯಲ್ಲ, ಅದನ್ ಕೊಡಿ. ಅಮ್ಮ, ಏನ್ ಶ್ರೀ? ಆಗ್ಲೇ ಆಫೀಸ್ ಕಾಲ್ ಒಂದು ಅಟೆಂಡ್ ಮಾಡಕ್ ಆಗ್ಲಿಲ್ಲ, ನಾನು ಹೋಗಿ ಮಾತಾಡ್ ಬರ್ತೀನಿ. ಸರಿ. ಹಲೋ, ಕೇಳಿಸ್ತಿದೀಯಾ? ನಾನು ಶ್ರೀಕರ್ ಮಾತಾಡ್ತಿರೋದು. ರೆಸ್ಪಾಂಡ್ ಮಾಡಿ ಮೇಡಮ್. ಕೇಳಿಸ್ತಾ ಇದೆ. ಮೊದಲನೇದಾಗಿ ಸಾರಿ. ಯಾಕೆ? ನೀನ್ ಫೋನ್ ಮಾಡಿದಾಗ ರಿಸೀವ್ ಮಾಡದೆ ಇದ್ದಿದ್ದಕ್ಕೆ. ಅವಾಗ ನನ್ನ ಪಕ್ಕದಲ್ಲಿ ಆ ಡೆವಿಲ್ ಇದ್ಲು, ಅದಕ್ಕೆ ರಿಸೀವ್ ಮಾಡಕ್ ಆಗ್ಲೇ ಇಲ್ಲ. ಅರ್ಥ ಮಾಡ್ಕೊಂಡೆ ಬಿಡಿ. ಇದನ್ನ ಪ್ಯಾಕ್ ಮಾಡಿ. ಓಕೆ ಮೇಡಮ್. ಅತ್ತೆ, ನಾನು ಈಗಲೇ ಬರ್ತೀನಿ. ಸರಿನಮ್ಮ. ಸುಜಾತ ಅವ್ರ ತಂಗಿ ಬೇರೆ ಯಾರೂ ಅಲ್ಲ, ಅವನಿ ಅನ್ನೋ ವಿಷಯನ ಅತ್ತೆಯವ್ರಿಗೆ ನಿಹಾರಿಕಾಗೆ ಗೊತ್ತಾಗ್ಬಿಡತ್ತೇನೋ ಅಂತ ತುಂಬಾ ಭಯಪಟ್ಟೆ. ನಿಮ್ ಮಾತುಗಳು ಹಾಗೆ ಇತ್ತು. ನಿಹಾರಿಕಾ ಜೊತೆ ಆಡ್ಕೋಬೇಕು ಅಂತ ಆ ಥರ ಗೇಮ್ ಮಾಡಿದೆ ಅಷ್ಟೇ. ನಿಜನ್ ಹೇಗೆ ಬಯಲ್ ಮಾಡ್ತೀನಿ ಹೇಳು? ಏನೋ ನಂಗಂತೂ ಆ ವಿಷಯಕ್ಕೆ ತುಂಬಾ ಭಯ ಆಯ್ತು. ಅವನಿ, ನಿನಗೆ ಆ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೌದಾ? ನೀನ್ ಯಾವ ಸೀರೆ ಉಟ್ಕೊಂಡ್ರು ತುಂಬಾ ಚೆನ್ನಾಗಿರತ್ತೆ ಅನ್ಕೋ. ಥ್ಯಾಂಕ್ಸ್. ಓನ್ಲಿ ಥ್ಯಾಂಕ್ಸ್ ಅಷ್ಟೇನಾ? ನಿಜವಾಗ್ಲೂ ಫೋನ್ ಮಾಡಬೇಕು ಅಂತ ಬಂದ, ಇಲ್ಲ ಅಂದ್ರೆ ಆ ನೆಪ ಇಟ್ಕೊಂಡು ಅವನಿ ಹತ್ರ ಹೋಗಿದ್ದಾನ. ಇಲ್ಲಿ ನಿಂತ್ಕೊಂಡು ನೀವು ಈ ಥರ ಎಲ್ಲ ಆಡಬೇಡಿ. ಜೊತೆಗೆ ನೀವು 1 ನಿಮಿಷ ಕಾಣಿಸ್ಲಿಲ್ಲ ಅಂದ್ರೂ ಆ ನಿಹಾರಿಕಾಗೆ ತುಂಬಾ ಅನುಮಾನ ಬಂದ್ಬಿಡುತ್ತೆ. ಫೋನ್ ನೆಪ ಇಟ್ಕೊಂಡು ಬಂದಿದ್ದೀನಿ ಬಿಡು. ಆ ವಿಷಯ ಅವಳು ಗೊತ್ತಾಗೋದಿಲ್ಲ ಅನ್ಕೊಂಡಿದ್ದೀರಾ? ನಿಹಾರಿಕಾ ಏನು ಅಮಾಯಕಳಲ್ಲ ಗೊತ್ತಾ, ತುಂಬಾ ಬುದ್ಧಿವಂತಲು. ಡೋರ್ ಓಪನ್ ಮಾಡಿ ಒಂದೇ ಒಂದು ಮುತ್ತು ಕೊಟ್ಬಿಡು, ನಾನು ಹೊರಟು ಹೋಗ್ತೀನಿ. ಅದೆಲ್ಲ ಆಗಲ್ಲ. ನಾನು ತುಂಬಾ ನೆನಪಾಗ್ತಿದ್ದೀನಿ ಅಂತಾನೆ ಅಲ್ವಾ ಬೆಳಗ್ಗೆ ಫೋನ್ ಮಾಡಿದ್ದು. ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ವಿಷಯನ ಹೇಳೋದಕ್ಕೋಸ್ಕರ ಮಾಡಿದ್ದೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ಒಟ್ನಲ್ಲಿ ಅತ್ತೆ ಕೈಯಿಂದ ಸೀರೆನ ತಗೊಂಡ್ಬಿಟ್ಟೆ. ಎಲ್ಲ ನಿಮ್ ದಯೆ. ಇನ್ನೀವ್ ಹೊರಟ್ರೆ ನಾನು ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ. ಎಷ್ಟೊತ್ತು ಹೀಗೆ? ಇಲ್ಲೇನ್ ಮಾಡ್ತಿದ್ದೀರಾ? ನಾನು ಅನ್ಕೊಂಡ ಹಾಗೆ ಆಯ್ತು. ಇವ್ರು ನನ್ನ ಮಾತು ಕೇಳಿದ್ರೆ ತಾನೆ. ಲೇಡೀಸ್ ಟ್ರಯಲ್ ರೂಮ್ ಹತ್ರ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀನಿ. ಆಫೀಸ್ ಕಾಲ್ ಮಾತಾಡ್ತಿದ್ದೀನಿ ನಿಹಾರಿಕಾ. ಆಫೀಸ್ ಕಾಲ್ ಮಾತಾಡ್ತಿದ್ದೀರಾ? ಅವನಿ ಹತ್ರ ಮಾತಾಡ್ತಿದ್ದೀರಾ? ಹಲೋ ಸರ್, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ದಿಸ್ ಇಸ್ ಟೂ ಮಚ್ ನಿಹಾರಿಕಾ. ನೀವ್ ಟೂ ಮಚ್ ಮಾಡ್ತಿರೋದು. ಮಾತಾಡ್ಕೊಳ್ಳೋದಕ್ಕೆ ಬೇರೆ ಪ್ಲೇಸ್ ಸಿಗ್ಲಿಲ್ವಾ ನಿಮ್ಗೆ? ಹಾಗೆ ಮಾತಾಡ್ತಾ ಇಲ್ಲಿಗೆ ಬಂದ್ಬಿಟ್ಟೆ.
ಇದಕ್ಕೆ ಯಾಕೆ ಇಂಥ ಸೀನ್ ಕ್ರಿಯೇಟ್ ಮಾಡ್ತಿದೀಯಾ? ಸರಿ ಹೋಗೋಣ ನಡೀರಿ. ಹೋಗೋಣ ಬನ್ನಿ.